ವಕ್ಫ್ ವಿಚಾರಕ್ಕೆ ಸಂಬಂಧಿಸಿದಂತ ಹೋರಾಟದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಗೊಂದಲ ಏರ್ಪಟ್ಟಿದೆ. ಈ ಮಧ್ಯೆ ಬಣಗಳಿಗೆ ಬ್ರೇಕ್ ಹಾಕೋದಕ್ಕೆ ಬಿವೈ ವಿಜಯೇಂದ್ರ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ನಿನ್ನೆ ತಾನೇ ಅತೃಪ್ತರ ತಂಡ ಏನು ಹೋರಾಟಕ್ಕೆ ಇಳಿದಿತ್ತು, ಅವರನ್ನ ರಾಜ್ಯ ಬಿಜೆಪಿಯ ತಂಡದೊಳಗೂ ಕೂಡ ಅವರು ಇನ್ಕ್ಲೂಡ್ ಮಾಡಿಕೊಂಡಿದ್ದಾರೆ. ರಾಜ್ಯ ಬಿಜೆಪಿ ರೈತರ ಪರ ಹೋರಾಟಕ್ಕೆ ಯೋಚನೆಯನ್ನು ಮಾಡಿಕೊಂಡಿದೆ. ಆ ಟೀಮ್ನಲ್ಲಿ ಅತೃಪ್ತರ ಟೀಮ್ನಲ್ಲಿರುವಂಥ ನಾಯಕರನ್ನ ಕೂಡ ಇನ್ಕ್ಲೂಡ್ ಮಾಡಿಕೊಂಡಿದ್ದಾರೆ. ಆ ಮೂಲಕ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಮತ್ತು ಆ ಟೀಮನ್ನೇ ವಿಭಜನೆ ಮಾಡುವಂಥ ತಂತ್ರಗಾರಿಕೆಯನ್ನು ಬಿವೈ ವಿಜಯೇಂದ್ರ ಮಾಡಿದ್ದಾರೆ. ಆ ಮೂಲಕ ಈಗ ಅಧಿಕೃತ ಟೀಮ್ನ ಜೊತೆಗೆ ಅತೃಪ್ತರು ಹೋಗಬೇಕೋ ಅಥವಾ ಸಪ್ರೇಟಾಗಿ ಹೋಗಬೇಕೋ ಅನ್ನೋ ಗೊಂದಲ ಅವರಲ್ಲೇ ಸೃಷ್ಟಿಯಾಗುವಂತೆ ಮಾಡಿದ್ದಾರೆ. ಯಾಕಂತಂದರೆ ರಾಜ್ಯ ಬಿಜೆಪಿ ಘಟಕ ಮಾಡಿರುವಂಥ ಟೀಮ್ನಲ್ಲಿ ಅತೃಪ್ತರ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂಥ ಇಬ್ಬರ ಹೆಸರಿದೆ. ಅದು ಲಿಂಬಾವಳಿ ಹೆಸರು ಮತ್ತು ಯತ್ನಾಳ್ ಅವರದು. ಇಬ್ಬರನ್ನ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಈ ಟೀಮಲ್ಲೂ ಕೂಡ. ಸೊ ಅವರು ಪ್ರತ್ಯೇಕವಾಗಿ ಒಂದು ತಂಡವನ್ನು ಕಟ್ಕೊಂಡಿದ್ದಾರೆ. ಪ್ರತ್ಯೇಕ ತಂಡ ಕಟ್ಕೊಂಡು ಒಂದು ಫೋನ್ ನಂಬರ್ ಎಲ್ಲ ಕೊಟ್ಟು ಏನೇ ಸಮಸ್ಯೆ ಇದ್ರೂ ಕೂಡ ಈ ನಂಬರಿಗೆ ಫೋನ್ ಮಾಡಿ ಅಂತ ರೈತರಿಗೆ ಕರೆ ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಈ ಮಧ್ಯೆ ರಾಜ್ಯ ಬಿಜೆಪಿ ಕಟ್ಟಿರುವಂಥ ಟೀಮ್ನಲ್ಲಿ ಅವರನ್ನು ಇನ್ಕ್ಲೂಡ್ ಮಾಡಿಕೊಳ್ಳಲಾಗಿದೆ. ವಕ್ಫ್ ಗೊಂದಲಕ್ಕೆ ಸಂಬಂಧಿಸಿದಂತೆ ರಾಜ್ಯ ಬಿಜೆಪಿ ಒಂದು ಕಡೆಯಿಂದ ಹೋರಾಟಕ್ಕೆ ಪ್ಲಾನ್ ರೂಪಿಸ್ತಾ ಇದ್ದಾರೆ. ಮತ್ತೊಂದೆಡೆ ರಾಜ್ಯ ಬಿಜೆಪಿಯ ಅತೃಪ್ತ ನಾಯಕರು ಅವರು ಮೊನ್ನೆ ತಾನೇ ಒಂದು ಸುದ್ದಿಗೋಷ್ಠಿ ಮಾಡಿ ಒಂದು ಫೋನ್ ನಂಬರ್ ಎಲ್ಲ ಕೊಟ್ಟು ಏನೇ ಸಮಸ್ಯೆ ಇದ್ರೂ ಕೂಡ ಇದಕ್ಕೆ ಫೋನ್ ಮಾಡಿ ನಾವು ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ ಅಂತ ಹೇಳ್ಕೊಂಡಿದ್ರು. ಈಗ ಅವರನ್ನೇ ಈ ಟೀಮ್ನಲ್ಲೂ ಕೂಡ ಹಾಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ಫೋನ್ ಸಂಪರ್ಕದಲ್ಲಿ. ಗಣಪತಿ, ಈಗ ಈ ತಂತ್ರಗಾರಿಕೆಯ ಹಿಂದೆ ಏನಿದೆ ಅಂದರೆ ಆ ಟೀಮನ್ನು ವಿಭಜನೆ ಮಾಡಬೇಕು ಅಂತಾನೋ ಅಥವಾ ಅವರು ನಮ್ಮ ಜೊತೆ ಸೇರ್ಕೊಳ್ಳಿ ಅಂತಾನೋ ಅಥವಾ ಅವರನ್ನು ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇರೋದಾ? ಯಾವ ರೀತಿ ತಂತ್ರಗಾರಿಕೆ ಇದು? ಖಂಡಿತ ಇದು ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುವ ಲೆಕ್ಕಾಚಾರದಲ್ಲಿ ಈಗಾಗಲೇ ವಿಜಯೇಂದ್ರ ಅವರು ಪ್ಲಾನ್ ಮಾಡಿರುವಂತದ್ದು. ನೋಡಿ, ಎರಡು ಬಣ, ಎರಡು ಅಭಿಯಾನ. ಒಂದು ವಿಜೇಂದ್ರ ಅವರ ತಂಡದಿಂದ ಒಂದು ಅಭಿಯಾನ ರೆಡಿ ಆಗ್ತಿರುವಂತದ್ದು, ಹಾಗೆ ಯತ್ನಾಳ ಟೀಮ್ ಕಡೆಯಿಂದ ಅಂದ್ರೆ ಅತೃಪ್ತರ ಬಣದಿಂದ. ಈ ಎರಡು ಕೂಡ ಬಣಗಳು ಕೂಡ ಎಲ್ಲ ಒಂದ್ ಕಡೆ ರಾಜ್ಯ ನಾಯಕರಿಗೂ ಮುಜುಗರ, ಹೈಕಮ್ ನಾಯಕರಿಗೂ ಕೂಡ ಮುಜುಗರ ಉಂಟಾಗ್ತಿರುವಂತದ್ದು. ಆದ್ರೆ ವಕ್ಫ್ ವಿಚಾರದಲ್ಲಿ ಮೊದಲನೇ ಬಾರಿಗೆ ಅಂದ್ರೆ ಬಹು ಬೇಗವಾಗಿ ನಾವು ಅಭಿಯಾನ ಮಾಡ್ತೀವಿ ಅಂತ ಕೈಗೆತ್ಕೊಂಡಿರುವಂತವ್ರು ಯತ್ನಾಳ್ ಅವರ ಟೀಮ್. ಹೀಗಾಗಿ ಈ ಟೀಮ್ ನ ಅಭಿಯಾನಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ವಿಜೇಂದ್ರ ಅವರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಅವು ಕೂಡ ಒಂದಷ್ಟು ಅಭಿಯಾನಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ವಿ. 3 ತಂಡ ಕೂಡ ರೆಡಿ ಆಗಿರುವಂತದ್ದು. ಎಲ್ಲಾ ಲೆಕ್ಕಾಚಾರದಲ್ಲೂ ಕೂಡ ಒಂದಷ್ಟು ಸದಸ್ಯರ ಹೆಸರುಗಳನ್ನು ಕೂಡ ಯಾವಾಗ ಯತ್ನಾಳ್ ಅವರ ಟೀಮ್ ರಿಲೀಸ್ ಮಾಡುತ್ತೋ ಅದರ ಬೆನ್ನಲ್ಲೇ ಏನು ವಿಜೇಂದ್ರ ಅವರ ಟೀಮ್ ಕೂಡ ಒಂದಷ್ಟು ತಂಡದ ಸದಸ್ಯರ ಹೆಸರುಗಳನ್ನು ಕೂಡ ರಿಲೀಸ್ ಮಾಡ್ತಾರೆ. ಆದ್ರೆ ಈ ತಂಡದ ಹೆಸರಲ್ಲಿ ಅಚ್ಚರಿಯ ಬೆಳವಣಿಗೆ ಏನು ಅಂತಂದ್ರೆ, ನೋಡಿ, ಯತ್ನಾಳ್ ಅವರ ಟೀಮ್ ಅಲ್ಲಿ ಯಾರೂ ಕೂಡ ಬಿಜೆಪಿಯ ಅಂದ್ರೆ ಬಲ ಟೀಮ್ ಅಂದ್ರೆ ಏನ್ ಹೇಳ್ತಾ ಇದ್ರೆ ವಿಜೇಂದ್ರ ಅವರ ಬೆಂಬಲಿಗರ ಹೆಸರು ಇರಲ್ಲ. ಆದ್ರೆ ಯಾವಾಗ ವಿಜೇಂದ್ರ ಅವರು ತಮ್ಮ ತಂಡದಲ್ಲಿ ವಿಜೇಂದ್ರ ಅವರ ಒಂದಷ್ಟು ಆಪ್ತರಿಗೆ ಸೇರಿದಂತೆ ಭಿನ್ನಮತೀಯರ ಜೊತೆಗೆ ಅತೃಪ್ತರ ತಂಡದ ಹೆಸರನ್ನು ಕೂಡ ಆ ತಂಡದಲ್ಲಿ ಸೇರ್ಕೊಳ್ತಾರೆ. ಅಂದ್ರೆ ಈ ಮೂಲಕ ಏನ್ ಸಂದೇಶ ಕೊಡುತ್ತೆ ಅಂತಂದ್ರೆ, ನಾವೆಲ್ಲರೂ ಕೂಡ ಒಂದೇ ಪಕ್ಷದ ವೇದಿಕೆಯಲ್ಲಿ ಹೋರಾಟ ಮಾಡಬೇಕು, ಅಭಿಯಾನ ಮಾಡಬೇಕು. ವಕ್ಫ್ ವಿಚಾರದಲ್ಲಿ ಪಕ್ಷದ ಆದೇಶವೇ ಅಂತಿಮ ಆಗಿರುತ್ತೆ. ಇಲ್ಲಿ ಎರಡು ಬಣಗಳಾಗಿದ್ರೆ ನಾಳೆ ಜನರು ಕೂಡ ಕನ್ಫ್ಯೂಸ್ ಆಗ್ತಾರೆ. ಕೆಲವೊಂದ್ ಕಡೆ ನಮ್ಮ ಹೋರಾಟದ ಮಟ್ಟ ಹೈಕಮಾಂಡ್ಗೂ ಕೂಡ ಒಂದಷ್ಟು ಮುಜುಗರ ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಈ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಯತ್ನಾಳ್ ಅವರ ಟೀಮ್ಗೆ ಕೌಂಟರ್ ಕೊಟ್ಟಿರೋದಂತೂ ನಿಜ. ಖಂಡಿತವಾಗಿ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಯತ್ನಾಳ್ ಅವರ ಒಂದಷ್ಟು ಅಭಿಯಾನಗಳು ಕೂಡ ಆರಂಭ ಆಗುತ್ತೆ. ಅದಕ್ಕೂ ಮೊದಲೇನೆ ವಿಜೇಂದ್ರ ಅವರ ಅಭಿಯಾನ ಆರಂಭ ಆಗಿದೆ ಆದಲ್ಲಿ ಅತೃಪ್ತರ ಟೀಮ್ ಕೂಡ ಆಗಮಿಸುತ್ತಾ ಅಥವಾ ಅವರು ಕೂಡ ಭಾಗವಹಿಸ್ತಾರ ಅಥವಾ ಅವರು ಕೂಡ ಈ ಅಭಿಯಾನದಲ್ಲಿ ಭಾಗವಹಿಸಿ ಬೆಂಬಲ ಕೊಡ್ತಾರ, ಸಾಕಷ್ಟು ಕುತೂಹಲ ಇದೆ. ಆದ್ರೆ ಎರಡು ಬಣ, ಎರಡು ತಂಡ, ಇದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಮೌನವಾಗಿರುವಂತದ್ದು. ಎಲ್ಲ ಒಂದ್ ಕಡೆ ರಾಜ್ಯ ನಾಯಕರ ಪರಿಸ್ಥಿತಿ ಅವಲೋಕನ ಮಾಡ್ಲಿಕ್ಕೆ ಕೂಡ ಹಿಂದೇಟ್ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಚುನಾವಣೆ ಇರ್ಬೋದು, ಜೊತೆಗೆ ಬೈ ಎಲೆಕ್ಷನ್ ಈಗಷ್ಟೇ ಮುಗಿದಿದೆ. ಹೀಗಾಗಿ ಎಲ್ಲಾ ಲೆಕ್ಕಾಚಾರದಲ್ಲೂ ಕೂಡ ಈ ಬಣ ರಾಜಕೀಯಕ್ಕೆ ಹೈಕಮಾಂಡ್ ನಾಯಕರು ಯಾವ ನಿಟ್ಟಿನಲ್ಲಿ ಬ್ರೇಕ್ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಒಂದಂತೂ ಸತ್ಯ, ವಕ್ಫ್ ವಿಚಾರದಲ್ಲಿ ಎರಡೂ ಬಣಗಳು ಕೂಡ ಹೋರಾಟ ಮಾಡ್ತಾ ಇದೆ. ಇದನ್ನ ಮೈಲೇಜ್ ಪಡಿತಾ ಇರುವಂತದ್ದು ಆಡಳಿತ ಪಕ್ಷ. ಯಾಕಂತಂದ್ರೆ ನೇರವಾಗಿ ಈಗಾಗಲೇ ಅವರ ಪಕ್ಷ ಏನ್ ಮಾಡುತ್ತೋ ಅನ್ನೋ ಲೆಕ್ಕಾಚಾರದಲ್ಲಿ ಆಡಳಿತ ಪಕ್ಷ ಕೂಡ ನೋಡ್ತಾ ಇರುವಂತದ್ದು. ಹೀಗಾಗಿ ವಿಜೇಂದ್ರ ಅವರು ಸರ್ಕಾರದ ಜೊತೆಗೆ ವಿಪಕ್ಷ ಅಂದ್ರೆ ಅತೃಪ್ತರ ತಂಡಕ್ಕೂ ಕೂಡ ಒಂದಷ್ಟು ಕೌಂಟರ್ ಕೊಡ್ತಾ ಇರುವಂತದ್ದು. ಥ್ಯಾಂಕ್ ಯು ಗಣಪತಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.